ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಎಷ್ಟು ಗಂಡುಗಳು ನೋಡಕ್ ಬಂದ್ರು ಒಂದ್ ಗಂಡು ಒಪ್ಪತ್ತ ಇಲ್ಲ ಈ ಹುಡುಗಿನ. ನಿಮ್ ಮಗಳಿಗೆ ವಯಸ್ಸು ಮೀರಿದೆ, ಏನ್ ದೋಷನ ಏನೋ, ಸಾವಧಾನ ಬೇಡ ಅಂತ ಎಲ್ರು ಹೇಳ್ತಾರೆ. ಮದ್ವೆಗಳಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಇದು ಯಾರು ನನ್ ಕುತ್ತಿಗೆ ಕಟ್ಟಿದ್ದು? ಇದು ಹೇಗಾಯ್ತು? ದೇವ್ರೆ, ಕೆಟ್ಟ ಜಾತಕ, ಮದ್ವೆನೇ ಆಗದೆ ಇರೋ ಹಾಗೆ ಮಾಡಿದೆ. ಕಾಲ್ ಗುಣ ಸರಿ ಇಲ್ಲ, ದರಿದ್ರದವಳು ಅಂತ ಹಣೆ ಪಟ್ಟಿನೂ ಕೊಟ್ಟೆ. ಒಪ್ಪಿ ಮದುವೆ ಆಗೋರ್ನು ಇನ್ನತ್ರನೇ ಕರ್ಕೊಂಡ್ಬಿಟ್ಟೆ. ಇದ್ಯಾವುದು ಬೇಡ, ಸುಮ್ಮನೆ ಇದ್ದವಳಿಗೆ ಈ ಪರೀಕ್ಷೆ ಯಾಕೆ ಕೊಟ್ಟೆ? ನನಗೇನ್ ಮಾಡಿ ಇದನ್ನ ಇಟ್ಕೊಂಡ ತೆಗೆದು ಬಿಡ್ಲ? ಯಾರಾದ್ರೂ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಹೆಂಗ್ ಮಾಡ್ಲಿ ದೇವ್ರೆ, ಹೆಂಗ್ ಮಾಡ್ಲಿ? ಲೇ ಪೌಡ್ರು, ಯಾಕೆ ಒತ್ತಾಳಿಂದ ಒಂಥರ ಇದೆಯಾ? ಈ ಜಾತ್ರೆ ಒಂದು ಹೆಂಚಕ್ಕೆ ಒಳ ನಂಗೆ ನನ್ನ ಮಗ ನಿಂಗೆ ಎಣ್ಣಲ್ಲ ಬುದ್ಧಿ ಬಿಡಕ್ಕಿಲ್ಲ. ಅಲ್ಲಿ ನೋಡ್ರಲ್ಲ, ಓ ನಮ್ ಸಿದ್ದೇಗೌಡರು ಒಳ್ಳೆ ಅಣ್ಣ ಪಿಕ್ಚರ್ ಅಲ್ಲಿ ರವಿಚಂದ್ರನ್ ತರ ಕಾಣಿಸ್ತಿಲ್ವೇ? ಹೂಕಲ್ಲ ನಾನು ನೋಡ್ತಾವ್ನಿ. ಏನೋ ಬೋ ಖುಷಿಯಾಗವ್ರೆ. ಬರಲ್ಲ, ಏನು ಅಂತ ಕೇಳಮ್ಮ. ನಡಿ ನಡಿ. ಏನ್ ಗೌಡ್ರೆ ಈಟೋನ್ ಖುಷಿಯಾಗಿದ್ದೀರಾ? ಏನ್ ವಿಷಯ? ಲೇ, ಯಾಕ್ರಲ್ಲ ನೀವೆಲ್ಲ ಹಿಂಗೆ ನೋಡ್ತಿದ್ದೀರಾ? ಕಣ್ಣೆಸ್ರಾಗ್ಬಿಟ್ರೆ ಕಷ್ಟ, ಸುಮ್ಮನಿರಲ್ಲ. ಏನ್ರಲ್ಲ ಅದು? ಏನು ಅಂದರೆ ಗೌಡ್ರೆ, ನಿಮ್ಮನ್ನು ನೋಡಿದ್ರೆ ನಮ್ಗೆ ಅನ್ನಿಸ್ತಾ ಇದೆ ಅತ್ತಿಗೆಗೆಲ್ಲ ವಿಷಯನೂ ಹೇಳ್ಬಿಟ್ಟು ಮನೆಯವ್ರಿಗೂ ಒಪ್ಪಿಸ್ಬಿಟ್ಟು ಮುಹೂರ್ತನೂ ಫಿಕ್ಸ್ ಮಾಡ್ಕೊಂಬಿಟ್ಟು ವಾಲಕದವ್ರಿಗೆ ಛತ್ರದವ್ರಿಗೆ ಅಡುಗೆಯವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಏನು ಗೊತ್ತಾಗ್ದಂಗೆ ಫ್ರೆಶ್ ಆಗಿ ಬಂದು ನಿಂತ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ನೋಡ್ಕೊಂಡು ಮಾತಾಡ್ರಲ್ಲ, ಇಬ್ಬರತ್ಕೇನು ಇಲ್ಲೇ ಅವ್ರೆ ಕಣ. ನಿಮ್ಮ ಅದ್ಕೆ ಯಾವತ್ತಿದ್ರು ಅವ್ರೊಬ್ರೇ ಕಲ. ಮತ್ತೇನಾಯ್ತು ಹೇಳಿ ಮತ್ತೆ? ನೀವು ಅನ್ಕೋತಿರೋದು ಬ್ಯಾರೆ, ನಾನು ಮಾಡೋದೇ ಬ್ಯಾರೆ. ಅಲೆಲೆಲೆಲೆಲೆ, ಇದೇನ್ಲ ಗೌಡ್ರು, ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರು. ಏನೋ ಅದೇ ಕಂಡುಹಿಡಿಯಲೇಬೇಕು. ಹೋಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.